ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಬೆಸ್ಕಾಂನಲ್ಲಿರುವಂತಹ ಹೆಗ್ಗಣವನ್ನ ಅಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಪತ್ತೆ ಹಚ್ಚಬೇಕಾಗಿತ್ತು. ಆದರೆ ಆ ಕೆಲಸವನ್ನ ನ್ಯೂಸ್ ಫಸ್ಟೇ ಮಾಡಬೇಕಾಯಿತು. ಸೊ ನ್ಯೂಸ್ ಫಸ್ಟ್ ವರದಿ ಪ್ರಸಾರವಾದ ಬಳಿಕ ಕೊನೆಗೂ ಬೆಸ್ಕಾಂ ಎಚ್ಚೆತ್ತುಕೊಂಡಿದೆ ಆ್ಯಂಡ್ ಇಂಜಿನಿಯರ್ ಅನ್ನ ಸಸ್ಪೆಂಡ್ ಮಾಡಿದೆ. ನ್ಯೂಸ್ ಫಸ್ಟ್ ಸುದ್ದಿ ಪ್ರಸಾರದ ಬೆನ್ನಲ್ಲೇ, ಈ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಈ ಇಂಜಿನಿಯರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಬೆಸ್ಕಾಂನಲ್ಲಿ ಸೇರ್ಕೊಂಡಿದ್ದಂತಹ ದೊಡ್ಡ ಹೆಗ್ಗಣ ಇದು. ಈಗ ಬೆಸ್ಕಾಂ ಇಂಜಿನಿಯರ್ಗಳ ಕಲ್ಲಾಟವನ್ನ ನಿಮ್ಮ ನ್ಯೂಸ್ ಫಸ್ಟ್ ಬಟಾಬಯಲು ಮಾಡಿದೆ. ಲಂಚದಾಸೆಗೆ ಇಂಧನ ಇಲಾಖೆಗೆ ಲಕ್ಷ ರೂಪಾಯಿ ನಷ್ಟವನ್ನ ಈ ಖದೀಮರು ಉಂಟು ಮಾಡಿದೆ. ಅಸಿಸ್ಟೆಂಟ್ ಇಂಜಿನಿಯರ್ ಆನಂದ್ ಕುಮಾರ್ ಬಿಎಸ್ ಈತನನ್ನ ಅಮಾನತು ಮಾಡಿ ಈಗ ಆದೇಶವನ್ನ ಹೊರಡಿಸಲಾಗಿದೆ. ಇದು ನ್ಯೂಸ್ ಫಸ್ಟ್ ನ ಇಂಪ್ಯಾಕ್ಟ್ ಆಗಿದೆ. ಈತನ ಚಾಲಾಕಿತನ ಯಾವ ರೀತಿಯಾಗಿ ಅಂತಂದ್ರೆ, ಒಂದ್ ಕಡೆ ಸರ್ಕಾರಕ್ಕೊಂದು ಲೆಕ್ಕ, ಈತನಿಗೆ ಒಂದು ಲೆಕ್ಕ. 500 ಚದರಡಿ ಮೇಲ್ಪಟ್ಟ ವಿಸ್ತೀರ್ಣದ ಕಟ್ಟಡಕ್ಕೆ ಟ್ರಾನ್ಸ್ಫಾರ್ಮರ್ ಅಳವಡಿಸ್ತಾ ಇದ್ದ ಈತ ನಿಯಮಗಳನ್ನು ಗಾಳಿಗೆ ತೂರಿ ಆ್ಯಂಡ್ ಯಾವ ಒಂದು ಎಕ್ಸಾಕ್ಟ್ ಡೈಮೆನ್ಷನ್ ಇದೆಯೋ ಅದನ್ನು ಕಮ್ಮಿ ತೋರಿಸಿ ಆ ಹಣವನ್ನು ತನ್ನ ಜೇಬಿಗಿಳಿಸ್ಕೊಳ್ಳುವಂಥ ಕೆಲಸವನ್ನು ಈತ ಮಾಡ್ತಾ ಇದ್ದ. ಸೊ ಈತನ ಕಳ್ಳಾಟವನ್ನು ನ್ಯೂಸ್ ಫಸ್ಟ್ ಬಟಾಬಯಲು ಮಾಡಿತ್ತು. ಆ್ಯಂಡ್ ಈಗ ಈ ಒಂದು ಬೆಸ್ಕಾಂನಲ್ಲಿ ಸೇರಿಕೊಂಡಿದ್ದಂಥ ಒಬ್ಬ ಖದೀಮ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾನೆ. ಇದು ನ್ಯೂಸ್ ಫಸ್ಟ್ನ ಇಂಪ್ಯಾಕ್ಟ್ ಆಗಿದೆ. ಚದರಡಿಯನ್ನು ಕಡಿಮೆ ಮಾಡಿ ಟ್ರಾನ್ಸ್ಫಾರ್ಮರನ್ನು ಅಳವಡಿಸ್ತಾ ಇದ್ದ ಆ್ಯಂಡ್ ಬಂದಂಥ ದುಡ್ಡನ್ನು ಜೇಬಿಗಿಳಿಸ್ಕೊಳ್ತಾ ಇದ್ದ. ಇದರ ಕುರಿತಾಗಿ ಈಗ ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಆ್ಯಂಡ್ ಮೆಟ್ರೋ ಬ್ಯೂರೋ ಚೀಫ್ ರಘುಪಾಲ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಘುಪಾಲ್, ಈಗ ಎಕ್ಸಾಕ್ಟ್ ಆಗಿ ಈ ಒಂದು ಕಂಪ್ಲೀಟ್ ಕೇಸನ್ನು ಎಕ್ಸ್ಪ್ಲೈನ್ ಮಾಡೋ ಹಾಗಿದ್ರೆ, ಹಾಗೂ ಇದರಿಂದ ನ್ಯೂಸ್ ಫಸ್ಟ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಹಾಗೂ ವಂಚನೆಗೊಳಗಾದವರಿಗೆ ಒಂದು ಭರವಸೆಯ ಬೆಳಕು ಮೂಡಿರೋ ರೀತಿಯಲ್ಲಿ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ರಘುಪಾಲ್? ರಾಹುಲ್, ಬೆಸ್ಕಾಂನಲ್ಲಿ W4 ಉಪವಿಭಾಗದ ಒಂದಷ್ಟು ಮಂದಿ ಇಂಜಿನಿಯರ್ಗಳು ಬೆಸ್ಕಾಂ ಸಂಸ್ಥೆಗೆ ನಷ್ಟವನ್ನುಂಟು ಮಾಡಿ ತಮ್ಮ ಜೇಬು ತುಂಬಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಕನ್ನಡ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ದಾಖಲೆಗಳ ಸಮೇತ, ಅಂದರೆ ಬೆಂಗಳೂರಿನ ವಸಂತನಗರದಲ್ಲಿರುವಂತಹ ಒಂದು ಕಮರ್ಷಿಯಲ್ ಕಟ್ಟಡ, ಸುಮಾರು 40-60 ಸೈಟ್ನಲ್ಲಿ ನಿರ್ಮಾಣ ಆಗಿರುವಂತಹ 5 ಅಂತಸ್ತಿನ ಕಟ್ಟಡ. ಇದರ ಚದರಡಿ ಬಂದು 7250 ಚದರಡಿ ಇರುತ್ತೆ. ಆದರೆ ಆ ಒಂದು ಚದರಡಿಯನ್ನು ಕಡಿಮೆ ಮಾಡಿ 5380 ಚದರಡಿ ಅಂತ ತೋರಿಸಿ ಅದಕ್ಕಿಂತ ಕಡಿಮೆ ಚದರಡಿ ಇದೆ ಅನ್ನೋ ಒಂದು ಅಂದಾಜು ಪಟ್ಟಿಯನ್ನ ರೆಡಿ ಮಾಡಿ 3 ಜನ ಇಂಜಿನಿಯರ್ಗಳು, ಅದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿರುವಂತದ್ದು AEE ಆಗಿರುವಂತಹ ಸೋಮಶೇಖರ್, ಜೊತೆಗೆ AE ಆನಂದ್ ಕುಮಾರ್, ಅದರ ಜೊತೆ ಜೂನಿಯರ್ ಇಂಜಿನಿಯರ್ ಆಗಿರುವಂತಹ ಲಕ್ಷ್ಮೀನಾರಾಯಣ್, ಈ 3 ಜನ W4 ಉಪವಿಭಾಗದ ಬೆಸ್ಕಾಂನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಕಟ್ಟಡದ ಮಾಲೀಕನಿಗೆ ಲಾಭ ಮಾಡಿಕೊಟ್ಟು ತಮ್ಮ ಜೇಬು ತುಂಬಿಸಿಕೊಳ್ಳೋದಕ್ಕೆ ಮಾಲೀಕನಿಂದ ಲಂಚವನ್ನು ಪಡ್ಕೊಳ್ಳುವ ಸಲುವಾಗಿ ಬೆಸ್ಕಾಂ ಸಂಸ್ಥೆಗೆ ನಷ್ಟವನ್ನು ಉಂಟು ಮಾಡಿರೋ ಬಗ್ಗೆ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿದ ನಂತರ ಬೆಸ್ಕಾಂ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಅವರ 3 ಜನರ ವಿರುದ್ಧ ತನಿಖೆಯನ್ನು ನಡೆಸಿದ್ರು. 2 ವಾರಗಳ ನಂತರ ಈಗ AE ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರುವಂತಹ ಆನಂದ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿ ಇದೀಗ ಬೆಸ್ಕಾಂ ಇಲಾಖೆ ಆದೇಶವನ್ನು ಮಾಡಿರುವಂತದ್ದು. ಉಳಿದಂತೆ ಇನ್ನಿಬ್ಬರು ಇಂಜಿನಿಯರ್ಗಳನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿರುವಂತದ್ದು. ಕೇವಲ ಒಬ್ಬ ಇಂಜಿನಿಯರ್ ಮಾತ್ರ ಸಸ್ಪೆಂಡ್ ಮಾಡಿ ಕಣ್ಣೊರೆಸೋ ತಂತ್ರವನ್ನ ಮಾಡ್ತಾ ಇದೆಯಾ ಬೆಸ್ಕಾಂ ಇಲಾಖೆ ಅನ್ನೋ ಒಂದು ಅನುಮಾನ ಕೂಡ ಈಗ ಕಾಡ್ತಿರುವಂತದ್ದು. ಯಾಕಂದ್ರೆ ಇದರಲ್ಲಿ ಪ್ರಮುಖವಾಗಿ ಗಮನಿಸೋದ್ರೆ ಈ ಒಂದು ಕಮರ್ಷಿಯಲ್ ಕಟ್ಟಡದ ವಿಸ್ತೀರ್ಣ ಬಂದು, ಚದರಡಿಯ ವಿಸ್ತೀರ್ಣ ಬಂದು 7250 ಸ್ಕ್ವೇರ್ ಫೀಟ್ ಇರುವಂತದ್ದು. ಅದರಲ್ಲಿ 5380ಕ್ಕಿಂತ ಕಡಿಮೆ ವಿಸ್ತೀರ್ಣ ಇದೆ ಅನ್ನೋ ಒಂದು ಮಾಹಿತಿಯನ್ನ, ತಪ್ಪು ಮಾಹಿತಿನ ನೀಡೋ ಮುಖಾಂತರವಾಗಿ KERC ನಿಯಮ ಏನಿದೆ ಅದನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿರುವಂತದ್ದು ಇಲ್ಲಿ ತೋರಿಸ್ತಾ ಇದೆ. ಜೊತೆಗೆ AEE ಸೋಮಶೇಖರ್ ಅವರು ಒಂದು ತಾಂತ್ರಿಕ ಅನುಮೋದನೆ ಕೊಡುವಂತಹ ಸಂದರ್ಭದಲ್ಲಿ ಆ ದಾಖಲೆಗಳಲ್ಲಿ ಇವರ ಸಿಗ್ನೇಚರ್ ಹಾಕಿರುವಂತದ್ದನ್ನು ನಾವು ದಾಖಲೆಗಳಿಗೆ ಗಮನಿಸ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತದ್ದು W4 ಉಪವಿಭಾಗದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತಹ ಸೋಮಶೇಖರ್ ಅವರು. ಸೋಮಶೇಖರ್ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ? ಯಾಕಂದ್ರೆ ಈತ ನೌಕರ ಸಹಕಾರ ಸಂಘದಲ್ಲಿ ತನ್ನನ್ನು ಅಧ್ಯಕ್ಷನನ್ನಾಗಿ ಗುರುತಿಸಿಕೊಂಡಿದ್ದಾನೆ. ಇದೇ ಕಾರಣಕ್ಕೋಸ್ಕರವಾಗಿ ಸೋಮಶೇಖರ್ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ವಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಅದರ ಜೊತೆಗೆ ಲಕ್ಷ್ಮೀನಾರಾಯಣ್ ಕೂಡ ನೌಕರ ಸಂಘದಲ್ಲಿ ಸದಸ್ಯನಾಗಿ ಗುರುತಿಸಿಕೊಂಡಿರುವಂತದ್ದು. JE ವಿರುದ್ಧವೂ ಕೂಡ ಇಲ್ಲಿವರೆಗೂ ಯಾವುದೇ ಕ್ರಮ ಆಗಿಲ್ಲ. ಕೇವಲ 3 ಜನ ಇಂಜಿನಿಯರ್ಗಳು ತಪ್ಪಿಸಿದ್ರು ಕೂಡ ಅದರಲ್ಲಿ ಕೇವಲ ಒಬ್ಬ ಇಂಜಿನಿಯರ್ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಿದ್ದಾರೆ. ಸದ್ಯಕ್ಕೆ AE ಆಗಿರುವಂತ ಆನಂದ್ ಕುಮಾರ್ ಅವರನ್ನ ಸಸ್ಪೆಂಡ್ ಮಾಡುವ ಮುಖಾಂತರವಾಗಿ ಇನ್ನ ಇಬ್ಬರನ್ನ ಇಲ್ಲಿ ರಕ್ಷಿಸುವ ಒಂದು ತಂತ್ರವನ್ನ ಮಾಡ್ತಾ ಇದೆಯಾ? ಇನ್ನಾದ್ರೂ MD ಆಗಿರುವಂತಹ ಶಿವಶಂಕರ್ ಅವರು ಎಚ್ಚೆತ್ತುಕೊಳ್ಬೇಕು. ಈ 3 ಜನ ತಪ್ಪಿಸಿದ್ದಾರೆ, ಅವರ ವಿರುದ್ಧ ಕೂಡ ತನಿಖೆ ನಡೆಸಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂತದ್ದು. ಯಾಕಂದ್ರೆ ಇದೇ ರೀತಿ ಮುಂದುವರೆದ್ರೆ ಬೆಸ್ಕಾಂ ಸಂಸ್ಥೆ ಈಗಲೇ ನೋಡ್ತಾ ಇದೀವಿ ಸಾಕಷ್ಟು ನಷ್ಟದ ಸುಳಿಯಲ್ಲಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಒಂದು ಇಲಾಖೆಗೆ ಬರುವಂತಹ ಆದಾಯಕ್ಕೆ ಕತ್ತರಿ ಹಾಕ್ತಿರುವಂತಹ ಇಂತಹ ಭ್ರಷ್ಟ ಇಂಜಿನಿಯರ್ಗಳು, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂತದ್ದು. ರಾಹುಲ್, ರೈಟ್ ರಘುಪಾಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.